ಕಬ್ಬೆಲ್ಲ ತಿಂದಾಯ್ತು ಅವರಿಗೆ, ಕೈ ತೊಳಿಕೆ ಅಂತ ಕೆರೆಯಲ್ಲಿ ಬಗ್ಗಿದ್ದಾರೆ. ಅವರೆಲ್ಲ ಏನು ಮಾಡಿದ್ರು, 3 ಹೆಣ್ಮಕ್ಳು ಕೈ ತೊಕ್ಕೊಂಡಿದ್ದಾರಂತೆ. ಆಮೇಲೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತೊಂದು ಏನು ಅನಿರೀಕ್ಷಿತವಾಗಿ ಆಗುವಂಥ ಘಟನೆ, ನಮ್ಮ ಕೈಲಿ ಏನೂ ಇರಲ್ಲ ನೋಡಿ, ಅದನ್ನು ನಾನು ಇವತ್ತು ಹೇಳೋಣ ಅಂದ್ಕೊಂಡಿದ್ದೀನಿ. ನಾವೆಷ್ಟೇ ಪ್ರಯತ್ನ ಪಟ್ಟರು ಕೆಲವೊಂದು ಸರಿ ಅದು ನಮ್ಮ ಕೈ ಮೀರಿ ಹೋಗಿಬಿಡುತ್ತೆ. ಒಂದೊಂದು ದುರ್ಘಟನೆ ಎಷ್ಟು ಮನಸ್ಸಿಗೆ ನೋವನ್ನುಂಟು ಮಾಡುತ್ತೆ, ಅದು ಹೇಳೋಕ್ಕಾಗಲ್ಲ. ತುಂಬ ಒಂಥರ ಬೇಸರದ ಸಂಗತಿ. ಅನಿರೀಕ್ಷಿತವಾಗಿ ಕೆಲವೊಂದು ಘಟನೆಗಳು, ದುರ್ಘಟನೆಗಳು ಆದಾಗ ನಮ್ಮ ಮನಸ್ಸಿನಲ್ಲಿ ತುಂಬ ಒಂಥರ ಇದನ್ನು ಬಿಟ್ಟು ಹೋಗಿಬಿಡುತ್ತೆ ಅಂಥ ನೆನಪು. ಅದು ಆ ನೆನಪು ಎಷ್ಟು ದಿನ ಆದರೂ ನಮ್ಮಿಂದ ಹೋಗಲ್ಲ ಅಲ್ವಾ, ಕೆಲವೊಂದು ನೋವಿನ ಘಟನೆಗಳು. ಹಾಗೆ ಇತ್ತೀಚೆಗೆ ಒಂದು ವಾರದಲ್ಲಿ ಹಿಂದೆ ಜಬಲ್ಪುರದ್ದು ಬರ್ಗಿ ಡ್ಯಾಮಲ್ಲಿ ಆಗಿರೋದನ್ನು ನೀವು ಕೇಳಿದ್ದೀರಾ, ನ್ಯೂಸು ನೋಡಿದ್ದೀರಾ. ಅಲ್ಲಿ ಆಗಿರುವಂಥ ದುರ್ಘಟನೆ ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಶಿಪ್ ಒಳಗಡೆ ನೀರು ಬಂದು ಎಷ್ಟು ದೊಡ್ಡ ಅನಾಹುತ ಆಯಿತು. ಆ್ಯಕ್ಚುಲಿ ಗೊತ್ತಾ, ಈ 8 ವರ್ಷದಿಂದ ನಾವು ಅಲ್ಲಿ ಹೋಗಿದ್ವಿ, ಬರ್ಗಿ ಡ್ಯಾಮಲ್ಲಿ ನೋಡ್ಕೊಂಡು ಬಂದಿದ್ವಿ. ನಾವು ಮಹಾರಾಷ್ಟ್ರ ಮಧ್ಯಪ್ರದೇಶ ಬಾರ್ಡ್ರಲ್ಲಿದ್ವಿ, ಅಂದರೆ ಮಧ್ಯಪ್ರದೇಶದಲ್ಲಿ ಅಂತಲೇ ಹೇಳ್ಬೋದು. ಮಧ್ಯಪ್ರದೇಶದಲ್ಲಿದ್ದಾಗ ನಾವು ಅಲ್ಲಿ ಟ್ರಿಪ್ಪಿಗೆ ಹೋಗಿದ್ವಿ, 2 ದಿನದ ಟೂರ್. ಅಲ್ಲಿ ಫಾಲ್ಸು ಮತ್ತು ದೊಡ್ಡ ಫಾಲ್ಸ್ ಇದೆ, ನರ್ಮದಾ ನದಿ ಇದೆ, ಬೋಟಿಂಗ್ ಮಾಡಿದ್ವಿ. ಅದಕ್ಕೆ ಆಮೇಲೆ ರಿಟರ್ನ್ ಬರುವಾಗ ಒಂದು ಸ್ವಲ್ಪ ದೂರದಲ್ಲಿ ಬರ್ಗಿ ಡ್ಯಾಮ್ ಅಂತ ಇದೆ, ದೊಡ್ಡ ಡ್ಯಾಮು, ತುಂಬ ಚೆನ್ನಾಗಿದೆ. ನಾವು ನೋಡ್ಕೊಂಡು ಬಂದಿದ್ವಿ ಅಷ್ಟೇ. ಅಲ್ಲಿ ಹೋಗಿ ಬೆಳಗ್ಗೆ ರಿಟರ್ನ್ ಬರುವಾಗ ನಾವು ಅಲ್ಲಿ ಒಂದು ಅರ್ಧ ಗಂಟೆ ಸ್ಪೆಂಡ್ ಮಾಡಿ ಡ್ಯಾಮನ್ನು ನೋಡ್ಕೊಂಡು ಬಂದಿದ್ವಿ. ಆದರೆ ನಾವು ಕ್ರೂಸಲ್ಲೆಲ್ಲ ಹೋಗಿರಲಿಲ್ಲ. ಅದನ್ನು ನೋಡಿ, ಆ ಘಟನೆಯನ್ನು ನೋಡಿ ತುಂಬ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಆ ತಾಯಿ ಮಗನ ದೃಶ್ಯ ಅಂತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ತಾಯಿ ತನ್ನ ಮಗನ್ನ ಬಚಾವ್ ಮಾಡಲಿಕ್ಕೆ ಅಂತ ಎಷ್ಟೆಲ್ಲ ಸಾಹಸ ಪಟ್ಟರು, ಆಮೇಲೂ ಆಗಲೇ ಇಲ್ಲ, ಬಚಾವ್ ಮಾಡಲಿಕ್ಕೆ ಆಗಿಲ್ಲ. ತುಂಬಾ ನೋವಿನ ಘಟನೆ ನಡೀತಲ್ವ, ತುಂಬ ಬೇಜಾರಾಗುತ್ತೆ. ಇಂಥ ಘಟನೆಗಳು ಯಾವತ್ತೂ ನಮ್ಗೆ ಅದು ಮರೆಯೋಕ್ಕೆ ಆಗಲ್ಲ, ಎಷ್ಟೋ ದಿನ ಬೇಕು ಇಂಥದ್ದು. ಹೀಗೆ ನಾನು ನಮ್ಮ ಮನೆಯಲ್ಲಿ ಆಗಿರುವಂಥ ಒಂದು ಸ್ಟೋರಿ, ತುಂಬ ವರ್ಷದ ಹಿಂದೆ ನನಗೆ ಆ ಸ್ಟೋರಿ ನೋಡಿ, ಈ ಮೊನ್ನೆ ಆಗಿರೋ ಘಟನೆ ನೋಡಿ ನನಗೊಂದು ಸ್ಟೋರಿ ನೆನಪಾಯಿತು. ನಮ್ಮ ಮನೆಯಲ್ಲಿ ಆಗಿರುವಂಥದ್ದು, ಇದು ನನ್ನ ಕಣ್ಣು ಮುಂದೆ ಆಗಿರುವಂಥದ್ದು. ತುಂಬಾ ಒಂಥರ ಮೈ ಈಗಲೂ ಜುಮ್ ಅಂತ ಅನ್ನುತ್ತೆ. ಆ ನೆನಪು ಬಂದರೆ, ಆ ಘಟನೆ ನೆನಪಾದರೆ ತುಂಬಾ ನೆನಪು ಬರುತ್ತೆ. ನಾನು ಚಿಕ್ಕವಳಿದ್ದೆ, ನಾನು ಫೋರ್ತ್ ಸ್ಟ್ಯಾಂಡರ್ಡ್. ಅದೇನು ಗೊತ್ತಾ ಅಪ್ಪ, ನೆನೆಸ್ಕೊಂಡ್ರು ಒಂಥರ ಮೈಯೆಲ್ಲ ಜುಮ್ ಅನ್ನುತ್ತೆ ಗೊತ್ತಾ. ನಾನು 4th ಸ್ಟ್ಯಾಂಡರ್ಡಲ್ಲಿ ಇದ್ದಾಗಿನ ಘಟನೆ ಇನ್ನೂ ನನಗೆ ಮೈ ಜುಮ್ ಎನ್ನುತ್ತೆ. ನನಗೆ ಕಣ್ಣು ಮುಂದೆ ಆ ದೃಶ್ಯ ಬರುತ್ತೆ. ನನಗೆ ಇನ್ನೂ ನೆನಪಿದೆ, ನಾನು 4ನೇ ಕ್ಲಾಸಿಗೆ ಹೋಗುವಾಗ ಜನವರಿ ತಿಂಗಳಲ್ಲಿ ನಮ್ಮ ಮನೆಯಲ್ಲಿ ಗಣಹವನ ನಡೀತಾ ಇತ್ತು. ಗಣಹವನ ಅಂದರೆ ಆವಾಗ ಪ್ರತಿ ವರ್ಷ ನಮ್ಮ ಮನೆಯಲ್ಲೆಲ್ಲ ಗಣಹವನ ಮಾಡ್ತಿದ್ರು, ಈಗಲೂ ಮಾಡ್ತಾರೆ. ಹೋಮ ಅಂತ ಹೇಳ್ತೀವಿ, ಗಣಹೋಮ ಅಥವಾ ಗಣಹವನ ಅಂತ ಹೇಳ್ತೀವಿ, ನಡೀತಾ ಇತ್ತು. ಬೆಳಗ್ಗೆ ಸುಮಾರು 11 ಗಂಟೆ ಟೈಮು. ಇನ್ನೂ ನನಗೆ ಕಣ್ಮುಂದೆ ಆ ದೃಶ್ಯ ನೆನಪಿದೆ ಗೊತ್ತಾ. ಎಷ್ಟೋ ವರ್ಷಗಳಾದವು, ನಾನು ಚಿಕ್ಕವಳಿದ್ದು ಸಹ ಕೆಲವೊಂದು ಘಟನೆ ನಮ್ಗೆ ಎಷ್ಟೇ ಸಣ್ಣಿದ್ರು ನಮ್ಗೆ ಆ ಕಣ್ಮುಂದೆ ಇದಿರುತ್ತೆ ಅಲ್ವ, ನೋಡಿದ ದೃಶ್ಯ ಮರೆಯೋದೇ ಇಲ್ಲ ಎಷ್ಟೇ ವರ್ಷ ಆದರೂ. ಏನಾಗಿತ್ತು ಅಂತಂದರೆ, ನಮ್ಮ ಮನೇಲಿ ಗಣಹವನ ನಡೀತಾ ಇತ್ತು. ತುಂಬ ಜನರು ನೆಂಟರೆಲ್ಲ ಬಂದಿದ್ದಾರೆ, ಬಹಳಷ್ಟು ಜನ ಪುರೋಹಿತರು ಬಂದಿದ್ದಾರೆ. ಹವನ ನಡೀತಾ ಇದೆ, ಅಲ್ಲಿ ದೊಡ್ಡ ದೊಡ್ಡ ಹೋಮ ನಡೀತಾ ಇದೆ. ಅದೇ ಟೈಮ್ನಲ್ಲಿ 11:30 ಟೈಮು ಬೆಳಗ್ಗೆ. ಅದೇ ಟೈಮ್ನಲ್ಲಿ ಏನಾಯಿತು ಅಂತಂದರೆ, ನನ್ನ ತಮ್ಮ ಚಿಕ್ಕವನಿದ್ದ, 1st ಸ್ಟ್ಯಾಂಡರ್ಡು ಆಯಿತಾ. ನನ್ನ ತಮ್ಮ, ಆಮೇಲೆ ಅವನದೇ ಆದ ಏಜಿನ ನನ್ನ ಚಿಕ್ಕಪ್ಪನ ಮಕ್ಕಳು 2 ಹೆಣ್ಣು ಮಕ್ಕಳು, ಆಮೇಲೆ ನಮ್ಮ ಅತ್ತೆ ಮಗಳು, ಅಂದರೆ ನನ್ನ ಸೋದರ ಅತ್ತೆ ಮಗಳು, ನಮ್ಮ ಅಪ್ಪನ ತಂಗಿ ಮಗಳು. ಒಟ್ಟು ಟೋಟಲ್ ಅವ್ರು 4 ಮಕ್ಕಳು. ಅದರಲ್ಲಿ ನನ್ನ ತಮ್ಮ, ಇನ್ನು 3 ಹೆಣ್ಣು ಮಕ್ಕಳಿದ್ರು. ಅವ್ರು 4 ಜನರು ಏನು ಮಾಡಿದ್ದಾರೆ ಅಂತಂದರೆ, ಒಂದೇ ಏಜಿನವ್ರು, ಒಂದೇ ಕ್ಲಾಸು ಎಲ್ಲರೂ ಆಯಿತಾ. ಅವರು ಸಣ್ಣ ಮಕ್ಕಳು ಮನೇಲಿ ಎಷ್ಟೊತ್ತು ಅಂತ ಪೂಜೆ ಟೈಮ್ನಲ್ಲಿ ಕೂತ್ಕೊಂಡಿರ್ತಾರೆ, ಅವರಿಗೂ ಬೇಜಾರು ಬಂದುಬಿಡುತ್ತೆ ಒಂಥರ. ಅಲ್ಲಿ ಎಷ್ಟೊತ್ತು ಆಟ ಆಡ್ತಾರೆ. ಅವರು ಆಟ ಆಡ್ತಾ ಏನು ಮಾಡಿದ್ದಾರೆ, ನಮ್ಮ ಮನೇಲಿ ಆವಾಗ ಜನವರಿ, ಫೆಬ್ರವರಿ, ಡಿಸೆಂಬರ್ ಅಂದರೆ ನಮ್ಮಲ್ಲೆಲ್ಲ ಕಬ್ಬಿನ ಆಲೆಮನೆ ಸೀಸನು ನಮ್ಮ ಕಡೆ. ಆವಾಗ ಕಬ್ಬು, ನಮ್ಮ ಮನೇಲೆಲ್ಲ ಕಬ್ಬಿತ್ತು. ಅವ್ರು ಏನು ಮಾಡಿದ್ದಾರೆ ಅಂತಂದರೆ, 4 ಮಕ್ಕಳು ನಾವೆಲ್ಲ ಸ್ನಾನ ಮಾಡಿಕೊಂಡು ದೇವ್ರ ಮುಂದೆ ಅಂದರೆ ಹವನ ನಡೆಯೋ ಜಾಗದಲ್ಲಿ, ಅಂದರೆ ಅಂಗಳದಲ್ಲಿ ಕೂತಿದ್ವಿ. ಜನರೆಲ್ಲ ಬಂದಿದ್ದಾರೆ, ಎಲ್ಲರ ಹತ್ರ ಮಾತಾಡ್ತಾ ನಾವು ಕೂತ್ಕೊಂಡಿದ್ವಿ. ಆದರೆ ನಮ್ಮ ತಮ್ಮ ಎಲ್ಲ ಏನು ಮಾಡಿದ್ದಾರೆ, ಸ್ನಾನ ಎಲ್ಲ ಮಾಡಿಕೊಂಡು
ಕಬ್ಬು ತಿಂತ ಎಲ್ಲರ ಕೈಯಲ್ಲೂ ಕಬ್ಬಿತ್ತು. 4 ಮಕ್ಕಳು ಕಬ್ಬು ತಿಂತ ಏನು ಮಾಡಿದ್ದಾರೆ ಅಂತಂದರೆ ತೋಟಕ್ಕೆ ಹೋಗಿದ್ದಾರೆ. ತೋಟ ಜಾಸ್ತಿ ದೂರ ಇಲ್ಲ, ನಮ್ಮ ಮನೆ ಅಂಗಳದ ಮುಂದೆನೇ ತೋಟ, ಅಂದರೆ ತೋಟ. ಆದರೆ ತೋಟ ಹೇಗೆ ಅಂತಂದರೆ ದೊಡ್ಡ ತೋಟ, ಈಚೆ ದಿಂಬ ಆಚೆ ದಿಂಬ ಅಂತ ಹೇಳ್ತೀವಿ. ಅಂದರೆ ಈ ಕಡೆದು ಒಂದು, ಇನ್ನು ಸ್ವಲ್ಪ ಮುಂದೆ ಹೋದರೆ ಇನ್ನೊಂದು. ಅಲ್ಲಿ ಆಚೆ ದಿಂಬ ಸುಮಾರು ದೂರ ಆಗುತ್ತೆ. ಅದು ಕೂಗಿದ್ರೂ ಕೇಳಲ್ಲ, ಸಡನ್ನಾಗಿ ಜೋರಾಗಿ ಕೂಗಿದ್ರೂ ಅಷ್ಟು ಬೇಗ ಕೇಳಲ್ಲ. ಅದರಲ್ಲೂ ಇಂಥ ಪೂಜೆ ಎಲ್ಲ ನಡೀತಾ ಇರುವಾಗ ಜನರೆಲ್ಲ ಇದ್ದಾಗಂತೂ ಖಂಡಿತ ಅಲ್ಲಿಂದ ಕೂಗಿದ್ರು ಯಾರು ಏನು ಕೂಗಿದ್ರು ಕೇಳಿಸಲ್ಲ, ಅಷ್ಟು ದೂರ ಇದೆ, ಸುಮಾರು ದೂರನೇ ಇದೆ ತೋಟ. ಲಾಸ್ಟ್ ತೋಟದ ಅಂಚು, ಆ ಕಡೆ ಅಂಚಲ್ಲಿ. ಅಲ್ಲಿ ನಮ್ಮಪ್ಪ ತೋಟಕ್ಕೆ ನೀರು ಬೇಕಾಗುತ್ತೆ ಅಂತ ಒಂದು ಕೆರೆನ ತೋರಿಸಿದ್ರು. ಇನ್ನೂ 1 ವರ್ಷ ಏನೋ ಆಗಿತ್ತು ಆ ಕೆರೆಗೆ. ಆವಾಗ ಸುಮಾರು ಒಂದು 5-6 ಅಡಿ ಆಳ ಇತ್ತು, ಅಂದರೆ 5-6 ಫೂಟು ಕೆರೆ. ಅಲ್ಲಿಗೆ ಬಿಟ್ಟಿದ್ರು. ಆಮೇಲೆ ತುಂಬ ನೀರು ಬಂದ್ಬಿಡ್ತು ಅಂತ ಮುಂದೆ ಇನ್ನೂ ತೋಡಿಸಿರಲಿಲ್ಲ ಕೆರೆನ, ಇನ್ನೂ ಡೀಪಾಗಿ ಇದು ಮಾಡಬೇಕಿತ್ತು. ಆದರೆ ತುಂಬ ನೀರು ಬಂತು ಅಂತ ಅಲ್ಲಿಗೆ ಸ್ಟಾಪ್ ಮಾಡಿದ್ರು, ಸಾಕಾಗುತ್ತೆ ಅಂತ. 5-6 ಅಡಿ ಅಂದರೆ 5-6 ಫೀಟ್ ನೀರಿತ್ತು. ಆಮೇಲೆ ಇವರೆಲ್ಲ ಏನು ಮಾಡಿದ್ದಾರೆ, ಕಬ್ಬು ತಿನ್ಕೊಂಡು ತಿಂತ ತೋಟದ ತುದಿಗೆ ಅಲ್ಲಿ ಹೋಗಿದ್ದಾರೆ. ಆ ತೋಟದ ತುದಿಗಿನ ಹೋಗಿ ಅಲ್ಲಿ ಹೋಗಿ ಕಬ್ಬೆಲ್ಲ ತಿಂದಾಯ್ತು ಅವರಿಗೆ, ಕೈ ತೊಳೆಯೋಕ್ಕೆ ಅಂತ ಕೆರೆಯಲ್ಲಿ ಬಗ್ಗಿದ್ದಾರೆ. ಅವರೆಲ್ಲ ಏನು ಮಾಡಿದ್ರು, 3 ಹೆಣ್ಮಕ್ಳು ಕೈ ತೊಕ್ಕೊಂಡಿದ್ದಾರಂತೆ. ಆಮೇಲೆ ನನ್ನ ತಮ್ಮ ಕೈ ತೊಳಿಬೇಕು ಅಂತ ಬಗ್ಗುವಷ್ಟರಲ್ಲಿ ಜಾರಿ ಕೆರೆಗೆ ಬಿದ್ದುಬಿಟ್ಟ. ಒಂದು ಸರಿ ನಮಗದು ಯಾರಿಗೂ ಗೊತ್ತಿಲ್ಲ, ಅಂದರೆ ಕೆರೆಗೆ ಬಿದ್ದಿದ್ದೆಲ್ಲ ನಮಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಕೆರೆಗೆ ಬಿದ್ದ ತಕ್ಷಣ ಅವನು ಸಣ್ಣ ಹುಡುಗ, 5-6 ವರ್ಷದ ಹುಡುಗ, ಅವನಿಗೆ ಈಜಕ್ಕೆ ಬರೋಲ್ಲ, ಇಷ್ಟೇ ಸಣ್ಣ, ಎಷ್ಟೇ ಹತ್ರ ಇರ್ತಾರೆ ಬಿಡಿ, ನೀರಲ್ಲಿ ಮುಳುಗೋದಷ್ಟೇ ಅಲ್ವಾ. ಆಮೇಲೆ ಏನು ಮಾಡಿದ್ರು, ಆ ಹೆಣ್ಣುಮಕ್ಕಳು 3 ಜನ ಹೆಣ್ಮಕ್ಳು ಅವರು ಹೆದರ್ಕೊಂಡು ಬಿಟ್ಟಿದ್ದಾರೆ. ಆದರೂ ಅವರು ಅಲ್ಲಿ ಅವನನ್ನು ಎತ್ತಕ್ಕೆ ಅಂತ ಹೋಗಿಲ್ಲ. ನೋಡಿ, ಅವರು ಒಂದು ಬುದ್ಧಿ ಉಪಯೋಗಿಸಿದ್ದಾರೆ. ತಾವು ಅವನ ಕೈ ಕೊಡು, ನಾವು ನಿನ್ನನ್ನು ಎತ್ತುತ್ತೀವಿ ಮೇಲೆ ಅಂತ ಅವ್ರು ಎತ್ತಕ್ಕೆ ಹೋಗಿಲ್ಲ. ಅವರು ಎತ್ತಕ್ಕೆ ಹೋದ್ರೆ ಇನ್ನೇನಾಗ್ಬಿಡ್ತಿತ್ತೋ ಏನೋ, ಅವರು ಬೀಳ್ತಿದ್ರು ಏನೋ. ಆದರೆ ಆ ಕೆಲಸ ಮಾಡಿಲ್ಲ. 3 ಜನರು ಹೆದರ್ಕೊಂಡು ಏನು ಮಾಡಿದ್ದಾರೆ ಅಂದರೆ ಸೀದಾ ಓಡಿ ಬಂದರು, ಮನೆ ಹತ್ತಿರ ಬರ್ತಾಯಿದ್ರು. ಅವ್ರೇನು ಮಾಡಿದ್ದಾರೆ, ಓಡ್ತಾ ಬಂದು ನಮ್ಮ ಮನೆ ಹತ್ರ ಬರುವಾಗಲೇ ನಮ್ಮ ಚಿಕ್ಕಪ್ಪ, ನನ್ನ ಅಜ್ಜನ ತಮ್ಮನ ಮಗ, ಅಂದರೆ ನನ್ನ ಇನ್ನೊಂದು ಸಣ್ಣ ಅಜ್ಜನ ಮಗ, ಅವರು ಚಿಕ್ಕಪ್ಪ, ಅವರು ಅಲ್ಲಿ ಸ್ನಾನಕ್ಕೆ ಅಂತ ಬಾತ್ರೂಮ್ ಕಡೆ ಬರ್ತಾಯಿದ್ರಂತೆ. ಬಾತ್ರೂಮ್ ಆವಾಗೆಲ್ಲ ನಮ್ಮಲ್ಲೆಲ್ಲ ಊರ ಕಡೆ ಹಳ್ಳಿ ಕಡೆ ಏನಿದೆ ಅಂದರೆ ಮನೆ ಹತ್ರನೇ ಬಾತ್ರೂಮ್ ಇರಲ್ಲ, ಸ್ವಲ್ಪ ದೂರದಲ್ಲಿ ಇರುತ್ತೆ. ಒಂದು 10 ಮಾರು ಅಂತ ಹೇಳ್ತೀವಿ, ಅಂದರೆ ಅಂಗಳದ ತುದಿಗೆಲ್ಲೋ ಬಾತ್ರೂಮ್ ಇರುತ್ತೆ. ನಮ್ಮ ಚಿಕ್ಕಪ್ಪ ಅವ್ರ ಬಾತ್ರೂಮಿಗೆ ಸ್ನಾನಕ್ಕೆ ಅಂತ ಬರ್ತಾಯಿದ್ರಂತೆ. ಈ 3 ಹೆಣ್ಮಕ್ಳು ಓಡ್ತಾ ಕುಕ್ಕೊಂಡು ಒಂಥರ ಶ್ವಾಸನ ತೆಗಿಯೋಕ್ಕಾಗಲ್ಲ, ಅಷ್ಟು ಹೆದರ್ಕೊಂಡು ಓಡಿ ಬರ್ತಾಯಿದ್ದಾರೆ ಜೋರಾಗಿ. ಆಮೇಲೆ ಚಿಕ್ಕಪ್ಪ ಏನಾಯಿತು, ಯಾಕೆ ಏನಾಯಿತು, ಇಷ್ಟು ಓಡಿ ಬರ್ತಾಯಿದ್ದೀರಾ, ಹೆದರ್ಕೊಂಡಿದ್ದೀರಾ, ಯಾಕೆ ಇಷ್ಟೊಂದು ಕುಕ್ಕೋತ ಬರ್ತಾಯಿದ್ದೀರಾ ಅಂತ ಅವ್ರಿಗೆ ಕೇಳಿದ್ರಂತೆ. ಆಮೇಲೆ ಅಂದರೆ ನಮ್ಮ ಮನೆಯಿಂದ ಚಿಕ್ಕಪ್ಪನ ಮನೆ ಒಂಚೂರು ಇನ್ನೊಂದು ನನ್ನ ಸಣ್ಣ ಅಜ್ಜನ ಮನೆ ಜಸ್ಟ್ ಒಂದು 10-20 ಹೆಜ್ಜೆ ಹೋದರೆ ಅವ್ರ ಮನೆ ಸಿಗುತ್ತೆ. ಅಲ್ಲಿ ಹೋಗಿದ್ದಾರೆ ಅವರು. ಅಲ್ಲಿ ಹೋದಾಗ ಅವ್ರು ಕಂಡ್ರಲ್ಲ, ನಮ್ಮ ಚಿಕ್ಕಪ್ಪ ಕೇಳಿದ್ರಲ್ಲ, ಇವರು ರಾಜು ಕೆರೆಯಲ್ಲಿ ಬಿದ್ದ, ಕಬ್ಬು ತಿನ್ನುವ ಕೈ ತೊಳಿತಾ ಇರುವಾಗ ಕೆರೆಯಲ್ಲಿ ಬಿದ್ದ ಅಂತ ಓಡ್ಕೊಂಡು ಬಂದು ಕುಕ್ಕೊಂಡು ಹೇಳಿದ್ರು ಅವರು ಹೆಣ್ಮಕ್ಳು. ಆಮೇಲೆ ಹೌದಾ ಅಂತ ನಮ್ಮ ಚಿಕ್ಕಪ್ಪ ಒಂದು ಕ್ಷಣನೂ ವಿಚಾರ ಮಾಡಿದೆ, ಓಡಿ ಹೋಗಿ, ಅಂದರೆ ಕೆರೆಗೆ ಅಲ್ಲಿ ತೋಟಕ್ಕೆ ಓಡಿ ಹೋಗಿ ಕೆರೆಯಿಂದ ನನ್ನ ತಮ್ಮನ ಬೇಗ ಅವ್ರು ಕೆರೆಗೆ ಜಂಪ್ ಮಾಡಿ ಎಲ್ಲಿದ್ದಾನೆ ಅವನು, ಅಷ್ಟರಲ್ಲಿ ಏನಾಗಿತ್ತು ದೇವರೇ, ಅದು ನಿಜವಾಗಲೂ ನಮ್ಮ ಚಿಕ್ಕಪ್ಪ ಹೇಳ್ತಾರೆ, ಅದು ನಮಗೆ ನೆನೆಸ್ಕೊಂಡ್ರೂ ಇದೆ ಒಂಥರ ಮೈಯೆಲ್ಲ ಜುಮ್ ಹೇಳುತ್ತೆ. ಎಲ್ಲ ಅವನಿಗೆ ಏನಾಗ್ಬಿಟ್ಟಿದೆ ಅಷ್ಟರಲ್ಲಿ ಅವ್ರು ಬಂದು ಹೇಳಿ, ಹೆಣ್ಣುಮಕ್ಕಳು ಒಂದು ತೋಟದ ತುದಿ, ಸುಮಾರು ಅವ್ರಿಗೆ 2 ನಿಮಿಷ 3 ನಿಮಿಷ ಆಗಿರುತ್ತೆ ಓಡಿ ಬಂದು. ಸಣ್ಣ ಮಕ್ಕಳು ಪಾಪ ಎಲ್ಲರೂ ಓಡಿ ಬರೋ ತನಕ ಬಂದು ನಮ್ಮ ಚಿಕ್ಕಪ್ಪ ಹೋಗೋ ತನಕ ಆಲ್ರೆಡಿ 4-5 ನಿಮಿಷ ಆಗಿದೆ. 3-4 ನಿಮಿಷ ಅಂತೂ ಮಿನಿಮಮ್ 4 ನಿಮಿಷ ಅಂತೂ ಆಗಿದೆ, ಅಂದರೆ ಅದಕ್ಕಿಂತ ಕಡಿಮೆ ಅಂತೂ ಆಗಿರಲ್ಲ, ಅಷ್ಟು ಆಗಿರುತ್ತೆ. ಅವ್ನು ಬಿದ್ದು ಅವರು ಓಡಿ ಬಂದು ಇವರು ನಮ್ಮ ಚಿಕ್ಕಪ್ಪ ಹೋಗೋಷ್ಟರಲ್ಲಿ 4 ನಿಮಿಷ 5 ನಿಮಿಷ ಆಗಿರುತ್ತೆ. ಆಗ ಅಷ್ಟರಲ್ಲಿ ಅವನಿಗೆ ಏನಾಗಿದೆ ಗೊತ್ತಾ, ಅವನು ಫುಲ್ ನೀರು ಕುಡಿದು ಮುಳುಗಿ ಎದ್ದು ಆಗಿ ಮೇಲೆ ಬರ್ತಾಯಿದ್ದ. ಫುಲ್ ಬಾಡಿ ಎಲ್ಲ ಅವ್ನು ನೀರು ಕುಡಿದ್ಬಿಟ್ಟಿದ್ದಾನೆ. ಅವನು ಇನ್ನೇನು ಜಾಸ್ತಿ ಇಲ್ಲ, ಕೈ ಮೇಲೆ ಹಿಂಗೆ ಮಾಡ್ತಾಯಿದ್ದಾನೆ, ನೀರು ಕುಡಿದು ಆಲ್ಮೋಸ್ಟ್ ಹೇಳೋಕ್ಕಾಗಲ್ಲ, ಅದು ಆ ಥರ ಆಗಿತ್ತು ಸಿಚುವೇಶನ್. ನಮ್ಮ ಚಿಕ್ಕಪ್ಪ ಓಡಿ ಹೋಗಿ ಒಂದು ಕ್ಷಣನೂ ನೋಡದೆ ಜಂಪ್ ಮಾಡಿ ಅವನನ್ನು ಎತ್ತಿ ಅಷ್ಟರಲ್ಲಿ ನಮ್ಮನೆಗೆಲ್ಲ ಸುದ್ದಿ ಬಂತು. ಇಲ್ಲಿ ನಮ್ಮಲ್ಲೇನು ಹವನ ನಡೀತಾ ಇತ್ತಲ್ವ, ಅಲ್ಲಿ ಸುದ್ದಿ ಬಂತು. ನಾವೆಲ್ಲರೂ ನಮ್ಮ ತಂದೆ ಎಲ್ಲರೂ ಓಡಿ ಹೋದರು. ಇಲ್ಲಿ
ಹವನ ಪುರೋಹಿತರು ಹವನ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮ ದೊಡ್ಡಪ್ಪನೂ ಕೂತಿದ್ರು, ನಮ್ಮ ತಂದೆಯವರು ಕೂತಿದ್ರು. ಪೂಜೆ ಒಂದು ಸ್ವಲ್ಪ ಹೊತ್ತು ಹೋಮನ ನಿಲ್ಲಿಸಿದ್ದಾರೆ. ಆಮೇಲೆ ಅಲ್ಲಿ ಎಲ್ಲರೂ ನಾವೆಲ್ಲರೂ ಹೋದ್ವಿ. ಹೋಗೋ ತನಕ ನಮ್ಮ ಚಿಕ್ಕಪ್ಪ ನನ್ನ ತಮ್ಮನ ನೀರಿಂದ ತೆಗೆದು ಫುಲ್ಲು ನೀರನ್ನೆಲ್ಲ ಅವನು ಹೊಟ್ಟೆಯಲ್ಲಿ ಇಷ್ಟು ದೊಡ್ಡಾಗ್ಬಿಟ್ಟಿತ್ತಂತೆ. ಫುಲ್ಲು ನೀರು ಕುಡಿದು ದೊಡ್ಡಾಗ್ಬಿಟ್ಟಿತ್ತು, ಕಣ್ಣೆಲ್ಲ ಮೇಲ್ಗಡೆ ಹೋಗ್ಬಿಟ್ಟಿತ್ತು, ಪ್ರಜ್ಞೆನೇ ತಪ್ಕೊಬಿಟ್ಟಿದ್ದ. ಅಂದರೆ ಅಷ್ಟು ಫುಲ್ ನಮ್ಮ ಚಿಕ್ಕಪ್ಪ ಅವನನ್ನು ಮಲಗಿಸಿ ಫುಲ್ ಹೊಟ್ಟೆನೆಲ್ಲ ಒತ್ತಿ ಅವನು ನೀರೆಲ್ಲ ವಾಪಸ್ ಬರ್ತಾ ಅಂದರೆ ಅವನಿಗೆ ಎಲ್ಲ ನೀರನ್ನು ವಾಮಿಟ್ ಮಾಡ್ಕೊಂಡಂತೆ. ಎಲ್ಲ ನೀರು ವಾಮಿಟ್ ಮಾಡಿ ಹೊರಗೆ ಬಂತು. ಎಷ್ಟು ನೀರು ಕುಡಿದ್ಬಿಟ್ಟಿದ್ದ, ಫುಲ್ ಬಲೂನ್ ಥರ ಹೊಟ್ಟೆ ಉಬ್ಬಿಟ್ಟಿತ್ತು. ಖಾಲಿ ಆಯಿತು. ನೀರು ಖಾಲಿ ಆದಮೇಲೆ ಕಣ್ಣು ಬಿಟ್ಟ ಅಂತ ಸ್ವಲ್ಪ ಕೆಮ್ಮಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಷ್ಟರಲ್ಲಿ ನಾವು ಹೋಗಿದ್ದೀವಿ. ಇನ್ನೇನು ನೀರೆಲ್ಲ ಖಾಲಿ ಮಾಡಿದ್ದಾರೆ ನಮ್ಮ ಚಿಕ್ಕಪ್ಪ. ಆವಾಗ ನಾವು ಹೋದ್ವಿ. ನಮಗೆ ಗೊತ್ತಾಯಿತು, ನಾವೆಲ್ಲರೂ ಹೋಗಿದ್ದೀವಿ. ಹೋಗಿ ನೀರು ಖಾಲಿಯಾಗಿ ಅವನಲ್ಲೇ ಮಲ್ಕೊಂಡಿದ್ದ. ನಮ್ಮ ಚಿಕ್ಕಪ್ಪ ಹಿಂಗೆ ಎತ್ಕೊಂಡಿದ್ದ ಅವನು. ಆಮೇಲೆ ನಾವು ಹೋಗೋ ತನಕ ಕಣ್ಣು ಬಿಟ್ಟಿದ್ದಾನೆ. ಅಲ್ಲಿಗೆ ಆಲ್ರೆಡಿ ಒಂದು 5 ನಿಮಿಷ ಆಗಿತ್ತು. ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದ್ದ. ಒಂದೊಂದು ಸರಿ ನಾವು ಈಗಲೂ ಅವನಿಗೆ ಹೇಳ್ತಾ ಇರ್ತೀವಿ. ಆವಾಗ ನಮ್ಮ ಮನೇಲಿ ಹವನ ನಡೀತಾ ಇತ್ತು, ಗಣಹವನ, ದೊಡ್ಡ ದೇವ ಕಾರ್ಯ ನಡೀತಾ ಇತ್ತು. ಆ ಗಣಪತಿನೇ ಬಚಾವ್ ಮಾಡಿದ್ದಾನೆ ಅವನ್ನ ಅಂತ. ಅಷ್ಟು ದೊಡ್ಡ ಹೋಮ, 5-6 ಜನ ಪುರೋಹಿತರು ಬಂದು ಪೂಜೆ ನಡೆಸ್ತಾ ಇದ್ದಾರೆ. ಹೋಮ ನಡೀತಾ ಇದೆ, ದೊಡ್ಡ ಮಂತ್ರಘೋಷ. ಅಲ್ಲೆಲ್ಲರೂ ನಾವೆಲ್ಲ ಜಾಗಟೆ ಅಂತ ಹೇಳ್ತೀವಿ ನೋಡಿ, ಹೊಡಿತಾ ಇದ್ದಾರೆ. ಆರತಿ ನಡೀತಾ ಇದೆ. ಅಂದರೆ ಫುಲ್ಲು ಅಷ್ಟು ಚೆನ್ನಾಗಿರೋ ಒಂದು ಪೂಜೆ ನಡೀತಾ ಇರುವಾಗ ಇಲ್ಲಿ ಈ ಥರ ಆಗಿಬಿಡ್ತು. ಒಂದು ಅನಾಹುತ ಆಗೋದನ್ನು ಆ ಗಣಪತಿನೇ ತಪ್ಪಿಸಿದ್ದಾನೆ. ಆ ದೊಡ್ಡ ಗಣಪ ಅಂದರೆ ಅವನೊಂದು ಅನುಗ್ರಹದಿಂದನೇ ನನ್ನ ತಮ್ಮ ಬಚಾವಾದ. ಅವನು ನಮ್ಮ ತಂದೆ ತಾಯಿ ಎಲ್ಲರೂ ಅದೇ ಅಂದರು. ಎಲ್ಲರೂ ನಮ್ಮ ಅಜ್ಜ ಇದ್ದರು. ಎಲ್ಲರೂ ನಾವು ತುಂಬಾ ಅಳ್ತಿದ್ವಿ. ಇನ್ನೂ ನನಗೆ ಆ ದೃಶ್ಯ ಕಣ್ಮುಂದೆ ಬರುತ್ತೆ. ಅರ್ಧ ಗಂಟೆ 3/4 ಗಂಟೆ ಅದರಲ್ಲೇ ಹೋಯಿತು ಅಲ್ಲಿ. ಆಮೇಲೆ ತೋಟದಿಂದ ನನ್ನ ತಂದೆ ಎತ್ಕೊಂಡು ಬಂದರು. ಅವನು ಎತ್ಕೊಬಂದು ಒಂದು ಸ್ವಲ್ಪ ಹೊತ್ತು ನಮ್ಮ ಮನೆ ಒಳಗಡೆ ಜಗಲಿ ಅಂತ ಹೇಳ್ತೀವಿ, ಅಲ್ಲಿ ಮಲಗಿಸಿ ಒಂದು ಅರ್ಧ ಗಂಟೆನೂ ಮಲ್ಕೊಂಡಿಲ್ಲ. ಆಮೇಲೆ ನೋಡಿದ್ರೆ ಅವನಿಗೆ ಆ ಥರ ಆಗಿದ್ದೇ ಸುಳ್ಳು ಗೊತ್ತಾ. ಮತ್ತೆ ಎದ್ದು ದೇವ್ರ ಮುಂದೆ ಕೂತ್ಕೊಂಡು ಜಾಗಟೆ ಹೊಡೆಯೋದು, ನಾವು ಜವಟೆ ಅಂತ ಹೇಳ್ತೀವಿ, ಜಾಗಟೆ ಹೊಡೆಯೋದು ಎಲ್ಲ ಸ್ಟಾರ್ಟ್ ಮಾಡಿ ಮೊದಲಿನ ಥರನೇ ಆಗ್ಬಿಟ್ಟ ಅವನು. ಆದರೆ ಅವನಿಗೆ ಹೊರಗಡೆ ಹೋಗ್ಲಿಕ್ಕೆ ಮಾತ್ರ ಕೊಟ್ಟಿಲ್ಲ, ಹೋಗಬೇಡ ಅಂತ ಸ್ಟ್ರಿಕ್ಟಾಗಿ ದೇವ್ರ ಮುಂದೆ ಪೂಜೆ ಅಲ್ಲಿ ಹೋಮದ ಮುಂದೆ ಕೂರಿಸಿದ್ವಿ. ಆಮೇಲೆ ಪೂರ್ಣಾಹುತಿ ಎಲ್ಲ ಹಾಕಿಸಿ ಎಲ್ಲ ಮಾಡಿಸಿದ್ವಿ. ಅಂದರೆ ಆ ಟೈಮ್ನಲ್ಲಿ ಒಂದು ದೊಡ್ಡ ಘಟನೆ ತಪ್ಪಿತು. ಅಂದರೆ ಆ ದೇವ್ರದ್ದು ಒಂದು ಕಾರ್ಯ ನಡೀತಾ ಇತ್ತಲ್ವ, ಅದೇ ದೇವರು, ಆ ಗಣಪತಿನೇ ಒಂದು ದೊಡ್ಡ ಏನೋ ಅನಾಹುತ ಆಗೋದನ್ನು ತಪ್ಪಿಸಿದ್ದಾನೆ. ಅಂದರೆ ಆ ಹೆಣ್ಣು ಮಕ್ಕಳು ತುಂಬ ಸಾಹಸ ಮಾಡಿದ್ದಾರೆ. ಅವರು ಹೆದರ್ಕೊಂಡು ನಾವೇನು ಮಾಡಲಿ, ನಮಗೆ ಬೈತಾರೇನೋ ನಾವು ಹೇಳಿದರೆ ಅಂತ ಅವರು ಏನು ಹೆದರದೆ ಬಂದು ಹೇಳಿದ್ದಾರೆ. ಮೊದಲನೇದಾಗಿ ಅವರು ಒಮ್ಮೆ ಹೇಳಿಲ್ಲ, ಅಲ್ಲೇ ನಿಂತ್ಕೊಂಡು ನಾವು ಕೈ ಕೊಡು ನಾವು ನಿನ್ನೆ ಎತ್ತುತ್ತೀವಿ ಅಂತ ಏನಾದರೂ ಅವರು ಯೋಚನೆ ಮಾಡಿಕೊಂಡು ಅವರದ್ದೇ ಬುದ್ಧಿ ಉಪಯೋಗಿಸಿದ್ರೆ ಏನಾಗ್ತಿತ್ತೋ ಏನೋ. ಸಣ್ಣ ಮಕ್ಕಳು ಪಾಪ ಅವ್ರು ಬಂದು ತಕ್ಷಣ ಹೇಳಿ ನಮ್ಮ ಚಿಕ್ಕಪ್ಪ ಹೋಗಿ ಎತ್ತಿದ್ದಕ್ಕೆ ಅವನು ಇವತ್ತು ಬಚಾವಾಗಿ. ಫ್ರೆಂಡ್ಸ್, ಈ ಸ್ಟೋರಿನ ನಾನು ಯಾಕೆ ಹೇಳಬೇಕು ಅನ್ನಿಸ್ತು ಗೊತ್ತಾ. ಅವತ್ತು ನನ್ನ ತಮ್ಮ ಬದುಕಿದ್ದು ದೇವರ ದಯೆಯಿಂದ, ದೇವರ ಅನುಗ್ರಹದಿಂದ, ದೇವತಾ ಕಾರ್ಯ, ಅಷ್ಟು ದೊಡ್ಡ ದೇವತಾ ಕಾರ್ಯ ನಡೀತಾ ಇತ್ತು. ದೇವರು ಈ ಥರ ಒಂದು ಅನಾಹುತ, ಒಂದು ಇಷ್ಟು ದೊಡ್ಡ ದುರ್ಘಟನೆ ಆಗಲಿಕ್ಕಂತೂ ಬಿಡ್ತಾ ಇರಲಿಲ್ಲ. ಅಂದರೆ ಏನು, ನಾವು ದೇವರನ್ನು ನಂಬಿದರೆ ಖಂಡಿತ ನಮಗೆ ದೇವ್ರ ಕೈ ಬಿಡಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಇದು ಆಗೇ ಆಗುತ್ತೆ, ನಮಗೆ ಒಳ್ಳೆಯದಾಗೇ ಆಗುತ್ತೆ. ದೇವರೇ ನಮ್ಮನ್ನು ಕಾಪಾಡ್ತಾನೆ. ದೇವರು ಅವತ್ತು ಕಾಪಾಡ್ದ ಅಂತ ನಾವು ಎಷ್ಟು ಅವತ್ತು ಇದನ್ನಿಸ್ತು ಗೊತ್ತಾ. ಮನೆಯಲ್ಲೇ ದೊಡ್ಡ ಕಾರ್ಯ ನಡೀತಾ ಇತ್ತು ಅಂದಾಗ ದೇವರದ್ದು. ಅವತ್ತು ನನ್ನ ತಮ್ಮ ಬಚಾವಾದ ಅಂತ ನಮಗೆಲ್ಲ ಒಂಥರ ಇದು. ಇವತ್ತು ಆವಾಗ ನಾವೆಲ್ಲ ತುಂಬ ಚಿಕ್ಕವರಿದ್ವಿ, ಅಷ್ಟು ಅಲ್ಲಿ ಇಲ್ಲಿ ಕೇಳಿರ್ತೀವಿ, ನೋಡಿರ್ತೀವಿ, ತುಂಬ ಬೇಜಾರಾಗುತ್ತೆ. ಇಷ್ಟೇನಾ ಲೈಫು, ಇದೇನಾ, ಹಿಂಗೇನಾ, ಯಾವ ಥರ ಆಗ್ಬಿಡುತ್ತೆ. ನಾವು ಅಂದ್ಕೊಳ್ಳೋದೇ ಒಂದು, ಆಗೋದೇ ಒಂದೊಂದು ಸರಿ ಏನೋ. ಪಾಪ ನೋಡಿ, ಅವರು ಒಂದು ವೆಕೇಷನ್ನ ಎಂಜಾಯ್ ಮಾಡಲಿಕ್ಕೆ ಅಂತ ಹೋಗಿದ್ದರು, ಅವ್ರ ಲೈಫಲ್ಲಿ ಏನಾಗೋಯಿತು ಅಂತ ತುಂಬ ಬೇಜಾರಾಗುತ್ತೆ. ಅದಕ್ಕೆ ಅಲ್ವಾ ಸ್ನೇಹಿತರೆ, ದೇವರದ ಅಪ್ಪಣೆ ಇಲ್ಲದೆ ಅಥವಾ ದೇವರ ಒಂದು ಇಚ್ಛೆ ಇಲ್ಲದೆ ಯಾವ ಒಂದು ಹುಲ್ಲು ಕಡ್ಡಿನೂ ಅಲ್ಲಾಡಲ್ಲ ಅಂತ ಇದಕ್ಕೆ ಹೇಳ್ತಾರೆ ಅನಿಸುತ್ತೆ. ದೇವರು ನಾವು ಎಷ್ಟೇ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ
ಹಾಗೆ ಹೀಗೆ ಅಂತ ನಾವೇನೇನೋ ಅಂದ್ಕೊಂಡ್ರು, ಆದರೆ ನಮ್ಮದು ಏನೂ ಇರಲ್ಲ. ನಾವು ಒಂದು ದೇವರ ಒಂದು ಕೈಗೊಂಬೆಗಳು. ಎಲ್ಲ ನಡೆಯೋದು ಮೇಲಿರೋವನ್ನ ಮಾಡೋದು. ನಮಗೆ ಎಲ್ಲದನ್ನು ನೋಡ್ಕೊಳ್ಳೋದು ದೇವರೇ. ಹಾಗಾಗಿ ನಾವು ದೇವರನ್ನ ಒಂದು ನೆನೆಸ್ತೀವಿ ಅಷ್ಟು ಒಳ್ಳೆಯದು. ದೇವರಿಗೆ ಒಂದು ಧನ್ಯವಾದ ಯಾವತ್ತೂ ಹೇಳ್ತಾ ಇರಬೇಕು. ನಾವು ಇಷ್ಟು ಒಳ್ಳೆಯ ಒಂದು ಜೀವನ ನಡೆಸ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ನಾವು ದೇವರನ್ನ ನಾವು ನಂಬಿ ಯಾವತ್ತೂ ದೇವರಿಗೆ ಕೈ ಮುಗಿತಾ ಇರಬೇಕು. ನನಗೆ ಏನು ಹೇಳಬೇಕು ಅಂತ ತಿಳಿತಾ ಇಲ್ಲ. ಏನಾಗಬೇಕು ಯಾವ ಟೈಮ್ನಲ್ಲಿ ಅದು ಆಗೇ ಆಗುತ್ತೆ. ಒಳ್ಳೆಯದು ಕೆಟ್ಟದ್ದು ನಮ್ಮ ಕೈಲಿ ಏನೂ ಇಲ್ಲ. ಎಲ್ಲ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ನನ್ನ ಒಂದು ಬಾಲ್ಯದ ಒಂದು ನೆನಪು. ಯಾಕೋ ಇವತ್ತು ನೆನಪಾಯ್ತದು ಅವತ್ತಿನ ಜಬಲ್ಪುರದಲ್ಲಿ ಆ ಥರ ಬರ್ಗಿ ಡ್ಯಾಮಿಂದು ಇನ್ಸಿಡೆಂಟ್ ನೋಡಿ ನನಗೆ ಯಾಕೋ ತುಂಬಾ ಒಂಥರ ಕರಳು ಕಿತ್ತು ಬಂದಂಗಾಗಿತ್ತು. ಅದಕ್ಕೆ ನೆನಪಾಯಿತು, ಹೇಳಿದೆ ಇವತ್ತು. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ. ಫಸ್ಟ್ ಟೈಮ್ ಹೇಳ್ತೀನಿ, ಫಸ್ಟ್ ಟೈಮ್ ನನ್ನ ಚಾನಲಿಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೈಪ್ ಕೊಡಿ. ಹೈಪ್ ಅಂತ ಆಪ್ಷನ್ ಬಂದರೆ ಪ್ಲೀಸ್ ಹೈಪ್ ಕೊಡಿ. ಹೈಪ್ ಕೊಡೋದ್ರಿಂದ ನಿಮಗೆ ಏನೂ ದುಡ್ಡು ಖರ್ಚಾಗಲ್ಲ, ಏನೂ ಇಲ್ಲ. ಹಾಗೂ ಲೈಕ್ ಕೊಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ.